ಏನ ಬರಾಕ್ ಹೇಳಿದೆ ಅಂತ ಅಪ್ಪ ಫೋನ್ ಮಾಡಿದ್ನ. ಹ್ಞೂನಪ್ಪ ಬರಾಕ್ ಹೇಳಿದ್ರೆ ಅಟ್ಟ ಬರ್ತೀಯನ. ಅಲ್ಲ ಮೊನ್ನೆ ಬಂದು ಹೋದವ ನೀನು ಬಂದೀನ, ಇವತ್ತು ಬಂದಿಯೇನು ನೀನು? ಈಗ ಅದು ಫೋನ್ ಹಚ್ಚಿದ್ದಕ್ಕೆ ಬಂದಿ. ಯಾಕ ಅಪ್ಪ ಅವ ಹೊಲ್ದಾಗ ಸತ್ರ ಅಂತ ತಿಳ್ಕೊಂಬಿಟ್ಟೆನ? ಯೋ ಇಲ್ಲಿ ಬರ್ಬೇಕಂತಿದ್ನಿ, ಬೆಳಿಗ್ಗೆ ಏಳುದು ಲೇಟ್ ಆತ. ಎದ್ದಿನ ನೋಡ್ತೀನಿ ಫೋನ್ಯಾಗ 1% ಚಾರ್ಜ್ ಇಲ್ಲ. ಈಕಿ ಫೋನ್ಯಾಗ ಐತಿ ಚಾರ್ಜ್, ಅದ್ ಮತ್ತೆ ಬೇಕಲ್ಲ, ಈ ಕರೆಂಟ್ ಎಷ್ಟೊತ್ತಿಗೆ ಬರ್ತೈತೆ ಏನೋ ಬ್ಯಾಡ್ ತೆಗಿಯತ್ತಾಗಂತೇಳಿ ಮತ್ತೆ ಸುಮ್ಮನೆ ಅದೇ. ಆಮೇಲೆ ಇಲ್ಲಿಂದ ಇಲ್ಲೇ ಫೋನ್ ಹಚ್ಚಾರ, ಹೆಂಗ್ ಮಾತಾಡೋದೇವ ತೀರ ಬರ್ಲಾರ್ದಂಗ ಅನ್ನೋಂಗ ಆದಿತ್ತಂತೆ, ಮತ್ತೆ ಫೋನು ಹಚ್ಚಲಿಲ್ಲ. ಆಮೇಲೆ ಜಳಕಕ್ಕಂತ ಹೋಗ್ಕನಿ, ಅಲ್ಲಿ ಡ್ರಮ್ನ್ಯಾಗ ನೀರಿಲ್ಲ. ನೋಡಿದ್ರ ನಳ ಬಿಟ್ಟಿದ್ದಿಲ್ಲ, ಲೇಟ್ ಆಗಿ ಬಿಡ್ತಾನಂತೇನ ನಳನ, ಹಂಗಾಗಿ ನೀರ ಇದ್ದಿದ್ದಿಲ್ಲ. ಮತ್ತೆ ಹೊಳ್ಳಿ ಆಮೇಲೆ ಜಳಕನಾರ ಎಡ ಚರ್ಗಿ ಮಾಡಿದ್ರ ಅಂತ ನೋಡ್ತಾನಿ, ಬಿಸಿನೀರ ಇಲ್ಲ. ಮತ್ತೆ ಬಡ ಬಡ ಕಾಸು ಕೊಟ್ಲು, ಜಳಕ ಮಾಡೀನಿ. ಆಮ್ಯಾಗ ಬಂದು ಬಡ ಬಡ ಆಫೀಸ್ಗೆ ಹೋಗ್ಬೇಕಂತ ಅರ್ಬಿ ಹಾಕೊಳಕ್ ಹೋಗ್ಕನಿ, ಅಂಗಿ ಇಸ್ತ್ರಿನ ಆಗಿದ್ದಿಲ್ಲ. ಮತ್ತೆ ಅಂಗಿ ಇಸ್ತ್ರಿ ಮಾಡ್ಕೊಟ್ಲು, ಬಡ ಬಡ ಹಾಕೊಂಡಿ. ಒಟ್ಟು ಎಲ್ಲ ಕೂಡ ನಾಷ್ಟ ನೋಡಿದ್ರೆ ಉಪ್ಪಿಟ್ಟು ಆಗೋದು ಲೇಟ್ ಆಗಿಬಿಡ್ತು, ಬೇಯುದು. ಮತ್ತು ಅದು ಉಪ್ಪಿಟ್ಟೆಲ್ಲ ಆಗಿನ ತಿಂದು ಆಫೀಸ್ ಕಾಣು ಮಠ ಅಂದ್ರೆ ಡಬ್ಬಿ ಕಟ್ಕೊಂಡು ಹರ್ಮಗ್ಲಾಗಿ ಹೊತ್ತು ಹೋಗ್ಬಿಡತ್ತವ. ಆ ಮಾರಾಣಿಗೆ ಎದ್ದು ನೀರು ಕಾಸು ಕೊಡಕ್ಕಾಗಿಲ್ಲ ನಾ ದೌಡ್ ಎಬಸ್ಬೇಕು ಗಂಡನ್ನ ಕೆಲ್ಸಕ್ಕೆ ಹೋಗವ. ಏನ್ ಯೋಚನೆ ಇಲ್ಲ, 10 ಗಂಟೆ ಮಟ್ಟ ಮಕ್ಕೊಂಡ್ಬಿಟ್ಟಿದ್ದೇನ ಅವ್ನು ಕೂಟ ನೀನು. ಅತ್ತಗ ಅವನ ಮನೆಗೆ ಹೋಗಿ ನೀನೇನೈತಿ ಇದನ್ನ ಅಲ್ಲ ಕಲ್ಸಕ್ಕೆ, ನಿಮ್ಮವ್ವ ನೆಟ್ಟಗೆ ಒಂದು ಏನು ಕಲಿಸ್ತಾಳಕ್ಕೆ. ಅಲ್ಲಿ ಹೋಗಿಂದ ಇದನ್ನ ಮಾಡಿರ್ಬೇಕು ನೀ ರಾಡಿನ. ಅಯ್ಯೋ ಪಾಪ ನನ್ನ ಮಗ ಅಲ್ಲಿ ಹೋಗೈತಿ, ಅದಕ್ಕೆ ನಾಷ್ಟಾನು ಭೇಟಿ ಆಗೋಲ್ತ ಏನ. ಅಯ್ಯೋ ನನ್ನ ಮಗ ನೋಡು 2-3 ದಿನದಾಗ ಅಂದ್ರೆ ಯಾ ನಮ್ನಿ ಹೊರಗೈತಿ. ಏನ್ ನನ್ನ ಮಗನ್ ಚಂದ ನೋಡ್ಕೊಳಕ್ ಆಕತಿ ಆಗುದಿಲ್ಲ ನಿನ್ ಕೈಲೇ? ಇಲ್ರಿ ಎತ್ತೀರ, ಅದು ಹಂಗಾಗ್ಲಿಲ್ರಿ. ಎದ್ದು ನೀರು ಕಾಸು ಕೊಡ್ತೇನೆ, ದಿನ ಕಾಸು ಕೊಟ್ಟೇನ್ರಿ. ಅಂದ್ರೆ ಇವತ್ತೇನಾಗ್ಬಿಡ್ತೀರಿ, ಎದ್ದು ಗುಟ್ಲೆ ನಾನು 4 ಭಾಂಡೆ ಇದ್ವ, ಅವಾಗ ಯಾಕೆ ಬೆಳಗ್ಗೆ ಎದ್ದು ತಲೆ ಹೊಡ್ಯಾತಿತ್ತಂತ, ಅದಕ್ಕೆ ನಾನು ಹಂಗ ತಿಕ್ಕಂತ ತರಿಬಿ ಅಂತ ತಿಕ್ಕಾಕ್ ಹೋಗ್ಬಿಟ್ಟೆ. ಇವ್ರನ್ನ ಎಬ್ಸೋದು ಮರ್ತ್ಬಿಟ್ನಿ, ಆ ನೀರಿನ ಒಲಿಗೆ ಉರಿ ಹಚ್ಚೋದು ಮರ್ತ್ಬಿಟ್ಟೆ. ಹಿಂಗಾಗಿ ಅಸ್ತ ವ್ಯಸ್ತ ಆಗ್ಬಿಟ್ಟತ್ರಿ. ಇಲ್ಲಕಂದ್ರೆ ಬಡ ಬಡ ಆಕಿತ್ರಿ. ಇವತ್ತೊಂದು ದಿನ ಅವಾಗ ಸ್ವಲ್ಪ ಹುಷಾರಿಲ್ಲದಕ್ಕೆ ಉಪ್ಪಿಟ್ಟು ಮಾಡೋದು ಲೇಟ್ ಆಗ್ಬಿಡ್ತ್ರಿ. ಅಲ್ಲ ಇನ್ನೂ ಹೋಗಿ 2 ದಿನಕ್ಕೆ ನಿಮ್ಮ ಅವ್ನ ರಾಡಿ ಚಾಲು ಅದ. ನನಗೆ ತಲೆ ನೋವು, ಕಾಲು ನೋವು, ಹೊಟ್ಟೆ ನೋವು, ಮೈ ನೋವು ಅಂತೇಳಿ ಇವೆಲ್ಲ ಬಿಟ್ಬಿಡ ಅಂತ ಹೇಳ ಏನ. ಆತ್ ಬಿಡಿ, ಅದಕ್ಕೆ ಅವು ಹುಡುಗಿ ಹೋದ್ರಾಕತಿ ಯಾಪರಿ ಇದು ಮನ್ಸ. ಪಾಪ ಈಗ ಬಂದಿರುವ ಹೋರಿ ಮನೆಗೆ ಹೋರಿ, ಅಷ್ಟೇ ಒಂದು ಸ್ವಲ್ಪ ಏನ ಕರಿತಂಗ ಓರ್ ಒಂದು ಸ್ವಲ್ಪ ಚಾಗಿ ಕುಡ್ದಕ್ಕೆ ಕಲ್ಮಕ್ಕ ಅದು ತಕೋರಿ. ಹೋರಿ ಬಾ, ಹೋರಿ ಮನೆಗೆ ಹೋರಿ. ಮಾವರ ಇರ್ಲಿ ತಡ್ರಿ, ಹೆಂಗಿದ್ರು ಬಂದಬಿಟ್ಟೇನಿ. ಇವೊಂದು ಸ್ಪ್ಯಾಂಡದ ತಿಕ್ಕಿ ಕೊಟ್ಟ ಹೋಗ್ತೇನೆ. ಅಲ್ಲ ಮನ್ಸ, ಈಗ ಬಂದು ನಿನಗೂ ಸಾಕಾಗೈತೆ ಏನ? ಇರ್ಲಿ ಬಿಡು ಅವು ಬಾಂಡೆ. ನೋಡಪ್ಪ ಎಷ್ಟು ಚಂದ ಬಾಜುಕ್ ನಿಂತ್ಕೊಂಡು ಹೇಳಕತ್ತಾನ. ಇರ್ಲಿ ಬಿಡು, ನೀವು ಸಾಕಾಗೈತೆ. ನಮ್ಮ ಏನು ದಂಡ ಬಿದ್ದಗತ್ತೆ ಮನ್ಯಾಗ ಬಿದ್ದಿರ್ತಾಳ, ತಿಕ್ತಾಳ ಬಾಂಡೆ. ಬಾರ ನನ್ನ ಬಂಗಾರ ಗಿಂಡಿ ಅಂತೇಳಿ ಹಿಂತಿನ ಬಗಲಾಗಿ ಇಟ್ಕೊಂಡು ಕರ್ಕೊಂಡು ಹೊಂಟಾನ ನೋಡು ನನ್ನ ಮಗ. ಎಂತ ದುಡ್ತಾ ಇವ ಹೆಣ್ಣೆನಂತ ಬಾಡೆ ನನ್ನ ಹೊಟ್ಯಾಗ. ಹಿಂತಿ ಮಾತು ಕೇಳು, ಹಿಂತಿಲಾಲೆ ಏ ನನ್ನ ಹಾಟ್ಯಾ, ನಾ ಬಾಂಡೆ ತಿಕ್ಬೇಕ ನನ್ನ ಬಾಯ ನನ್ನ ಜಿಟ್ಟಿ ತಿಕ್ಲೇಳಕಿ ಬಾಂಡೆ. ಏ ಲಡ್ದು ಲಾಟೇನ ಆ ಮಾನ್ಸಿಕ್ 4 ಬಾಂಡೆ ತಿಕ್ಕಿದ್ರಿ ಏನು ಕೈ ಸಾವುದು ಹೋಗ್ತಾವನ ಅಂತಿರ್ಕಿಲೆ? ಏನು ಆಫೀಸ್ನಾಗ ಕಲ್ಲು ಹೊಡಿತಿರ್ತಾಳಿಕೆ, ಕುರ್ಚಿ ಮ್ಯಾಗ ಕುಂತ ಕೆಲಸ ಮಾಡಿರ್ತಾಳ ಇಲ್ಲಲ್ಲೇ. ಹಲಕಟ್ಟ ಬಾಡೆ ತಾಯಿ ತಿಕ್ಲಿ ಅಂತ ಹೇಳ್ತೀಯ, ನಾಯಿ ಅಂತ ಬಾಡೆ. ಇರ್ಲಿ ಬಿಡ್ರಿ, ಅವೇಸದ ಒಂದು 2 ತಿಕ್ತೇನೆ. ತಿಕ್ತಾನೆ ಅನ್ನೋದು ಆತಲ್ಲ, ಇನ್ನು ತಿಕ್ಕವಲ್ಲಿ. ಅಲ್ಲೇ ಕೊಡ ನೀರ್ ಐತಿ ನೋಡು, ಬಡಬಡ ಹಾಕುವ, ಬಡಬಡ ತಿಕ್ಕುಗಿ. ಹ್ಞೂ ರೀತಿ ಬಾರಪ್ಪ, ಚಾ ಮಾಡ್ತೇನೆ ಕುಡಿವಂತಿ. ನೋಡು ಆ ಸೊಸಿನ ಕುಂದಿರ್ಸಿ ಆತಿ ಚಾ ಮಾಡು, ಬಾಳೆ ಆಗೈತಿ. ಕುಂದ್ರು ಬಾಂಡೆ ತಿಕ್, ನೀನು 1 ಅರ್ಧ ವಾಟೆ ಚಾ ಮಾಡ್ತೇನೆ. ಬ್ಯಾಡ ಬೇವ, ಅಲ್ಲೇ ಮನೆಗೆ ಹೋಗಿ ಒಮ್ಮೆ ಕಲ್ಮಕ್ಕ ತಕೊಂಡು ಕುಡಿದು ಬಿಡ್ತೇವೆ. ಮತ್ತೆ ಯಾಕೆ ಈಗ ಮಾಡಿ ಅನ್ಕೋತಿ ಬಿಡು. ಯಾಕಪ್ಪ ನಮ್ಮ ಮನೆ ಚಾ ಕುಡಿಬೇಡ ಅಂತ ಯಾರು ಹೇಳಿದಾರ ಮತ್ತೆ? ಹಂಗೆಲ್ಲ ಏನಿಲ್ಲ ಬೇ, ಯಾಕೆ 1-2 ಕಲ್ಪನೆ ಮಾಡ್ಕೊಂತಿ? ನೀ ತಿಕ್ಕ, ಎಟತ್ ಮಕ್ಕ ನೋಡ್ತೀವ ತಿಕ್ಕ. ಯಪ್ಪ ಅಂದಂಗ ತೆಕ್ಕಡಿಯರ್ ಏನ್ ಬಂದಾರನ್ಪ? ಹ್ಞೂಪ್ಪ ಬಂದಾರ. ಅಲ್ಲೇ ಹೋಗ್ಬೇಕಿತ್ತು ಈಗ ಬೆಟ್ಟೆ ಆಗಕ್ಕೆ. ಈಕೆ ಬೇಕಿ ನಾನು ಬರ್ತೀನಿ, ಅಲ್ಲೇ ಕಿರಾಣಿ ಅಂಗಡಿಯಾಗ ನಾನು ಒಟ್ಟು ಏನೇನ ತಗೋಬೇಕು ಹಂಗ ಹಿಂಗ ಅನ್ನಕತ್ಲ. ಅನ್ಮಟ ಬಾ ಹೋಗೋಣ ಅಂದ್ರೆ ಬಾಂಡೆ ಒಂದು ಹೊರಗಿಟ್ಟು ತಡ್ರಿ ಬರ್ಲಿ ಮಾನ್ಸ ಹೇಳಿ ಬರ್ತಾನೆ ಅಂತ ಅನ್ನಕತ್ತಿದ್ಲು. ಅದಕ್ಕೆ ಸುಮ್ಮನಾದೆ ಮತ್ತೆ. ಬಾ ಈಗ ಹೋಗುನಂತ, ಅದಕ್ಕೇನಂತ? ಅಲ್ಲಿ ಬೇಕು ಬಾಂಡೆ ತಿಕ್ಕಾತಾಳಕಿನ ಬೇಕಿನ ಬಿಟ್ಟು ಹೋಗುದನೆ, ಬ್ಯಾಡ ತಡಿ ಆಕಿನೂ ಬರ್ಲಿ. ಅಲ್ಲ ಮತ್ತೆ ಚಾ ಮಾಡ್ಕೊಡ್ತೇನೆ ಕುಂದ್ರಪ್ಪ ಅಂದ್ರೆ ಅದನ್ನೂ ಮಾಡಕ್ ಒಲ್ಲೆ ಏನ ಒಟ್ಟೆ ಯಾರ ಚಾಗಿ ಕುಡಿಬೇಡ ಅಂದಾರೆ ನನ್ನ ಮನ್ಯಾಗ. ಮತ್ತು ಅದನ್ನ ಮಾತಾಡ್ತೀನಿ ನೋಡ್ಬೇ. ಅಂದಂಗೆ ಯಪ್ಪ ಸಿಮೆಂಟ್ ಯಾವ ತರಿಸಿ, ಇವು ಸೆಳೆ ಯಾವ ಥರ ಕೇಳಿದ್ದಿ? ನನಗೆ ಮುಂದೆ ನಿಂತು ಇವೆಲ್ಲ ಮಾಡ್ಬೇಕಿತ್ತಪ್ಪ. ನಾನು ಒಬ್ಬ ಈ ಕೆಲ್ಸಕ್ಕೊಂದು ಹಿಡಿದು ಕಾಸ್ಲೆ ಬಿಡಂಗಿಲ್ಲ ಏನಿಲ್ಲ. ನನಗೆ ಇವೆಲ್ಲ ತರ್ಸಕ್ಕಾಗಿಲ್ಲಪ್ಪ, ಏನು ತಿಕ್ಕೊಳಕ್ ಹೋಗ್ಬೇಡ. ಇರ್ಲಿ ಬಿಡು, ನನ್ನ ಕೈಕಾಲು ಗಟ್ಟದಾವು. ಯಾಕೆ ನನಗೆ ತಂದು ಮಾಡಿ ಮಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡೇನು? ಏನಾಗೋದಿಲ್ಲ, ತಲೆ ಕೆಡಿಸ್ಕೊಬಣ್ಣಿ. ಯಪ್ಪ ಪೂರ ಸುಮ್ಮನೆ ಇಂಜಿನಿಯರಿಗೆ ಕೊಟ್ಬಿಡಪ್ಪ ಕಟ್ಟುದು. ಈ ಬ್ಯಾಡ್ ಸುಮ್ಮನಿರಪ್ಪ. ಅವ್ ಇಂಜಿನಿಯರ್ಗೆ ಏನಿಲ್ಲ ಅಂದ್ರೆ ಒಂದು 3 ಲಕ್ಷ ರೂಪಾಯಿ, ನಿಕ್ಕಿ 4 ಲಕ್ಷ ರೂಪಾಯಿ ಇರ್ತದೆ ಅವ್ರ ಫೀಸ್ ಮನೆ ಕಟ್ಟಿ ಕೊಡ್ಬೇಕಂದ್ರೆ. ಯಾಕೆ ಸುಮ್ಮನೆ ಅವ್ರಿಗೆ ಅಷ್ಟೊಂದು ಕೊಡ್ಬೇಕು? ಅವ ಮನ್ಯಾಗ ಒಂದು 5 ಐಟಮ್ ಅಕ್ಕವು, ಸೋಪಾ ಗೀಪ ಹಾಕ್ಸಾಕತ್ತಿ ಚಂದ ಮನೆ ಮುಂದೆ ಏನಾರ ಒಂದು ಮಾಡಕ್ಕೆ ಬರ್ತೈತಿ. ಬ್ಯಾಡ್ ಸುಮ್ಕಿರು, ಅದನ್ನ ಬರೀ ಪ್ಲಾನ್ ಅಷ್ಟು ಹಾಕಿ ಕೊಡ್ಲವ. ಚಂದ ಮನೆ ನಿಂತ್ಕೊಂಡು ನಾವ ಕಟ್ಸಾಕ್ ಬರ್ತೈತಿ. ಏನು ಗೌಂಡಿ ಮೇಸ್ತ್ರಿ ಹಿಡಿದ್ರೆ ಯಾ ಕೆಲಸ ಆಗ್ಲಾರದೈತಿ. ಅದನ್ನ ಹೇಳಿ ನಾನು 2 ಚಲೋ ರೂಮ್ ಕಟ್ಟಸ್ ಅಂತ ಹೇಳಿ. ಆತಪ್ಪ, ನಿನಗೆ ತ್ರಾಸ ಆಗತ್ತಲ್ಲ ಅಂತ ಹೇಳಿದೆ ನಾನು. ಮತ್ತು ಆತ್ ತಗೋ, ಮತ್ತೆ ಮಾಡೋದು. ಆ ತೆಕ್ ಕಡೆಯವ್ರು ಬಂದಾರಲ್ಲ, 2 ತಗೋತಾರ ಏನಪ್ಪ ರೊಕ್ಕ? 500 ರೂಪಾಯಿ ತಗೋತಾರಪ್ಪ ಒಂದು ಆಳಿಗೆ. ತೆಕ್ ಕಡೆಯವ್ರಿಗೆ ಅಂದ್ರೆ ತಗೋತಾರಷ್ಟ 500 ರೂಪಾಯಿ. ಮತ್ತೆ ಒಂದು 2 ಆಳು ಬರ್ತಾವ, ಏನು 3 ಆಳು ಬರ್ತಾರ ಗೊತ್ತಿಲ್ಲ, ನೋಡ್ಬೇಕು. 2-3 ಕೆಲ ಯಾಕ ಒಬ್ಬ ಕಡಿ ಅಂದ್ರೆ 500 ರೂಪಾಯಿ ಮುಗಿದೋಕತಿ. ಅವ್ರೇನ್ 2 ಆದ್ರೂ ಬರ್ತಾರ, 4 ಮಂದಿ ಆದ್ರೂ ಬರ್ತಾರ. ಸುಳ್ಳ ಕಾಲಿ ಪಿಲಿ 2-3 ಸಾವಿರ ರೂಪಾಯಿ ಅವ್ರಿಗೆ ಕೊಡ್ಕೊಂತ. ಅಲ್ಲೇ ಅವ್ರು ನಿನ್ನ ಮನುಷ್ಯ ಮಾಡಿಯ ದನಿಗಿನ ಮಾಡಿಯ ನೀನು? ಅಲ್ಲ ನಮ್ನಿ ಕುತ್ಕೊಂಡು ತೆಕ್ ಕಡೆ ಹಾಕತ್ತಾನ ಮನುಷ್ಯಾಗ ಒಬ್ಬರಿಗೆ ಇಬ್ಬರಿಗೆ ಬರ್ತಾರ ನೋಡಿ. ಅವ್ರು ಎಷ್ಟು ಮಂದಿ ಬರ್ತಾರ ಬರವಲ್ರಕ್ಕ?
ಸಣ್ಣ ಕುಂದ್ರ ನಿನಗೆ ಯಾಕೆ ಬೇಕದು? ಹೌದೌದು, ನಾ ಮಾತಾಡಿದ್ರೆ ಸೇರುದಿಲ್ಲ ನಿಮಗ. ಅದು ಅಂಬುಜಾ ಸಿಮೆಂಟ್ ಅಂತ ಬರ್ತದಲ್ಲಪ್ಪ ಅದು. ಆಮೇಲೆ ಇದು ಯಾವ್ದದು TMT ಯಾವ್ದೋ ಒಂದು ಕಂಬಿ ಬರ್ತಾವಲ್ಲವು, ಅದು ಒಂದು ಹೇಳೇನಪ್ಪ. ರೀ, ಆ ನಡು ಮನ್ಯಾಗ ಚಲೋ ಶೋಕೇಸ್ ಮಾಡಿಸ್ಬೇಕು ನೋಡ್ರಿ. ಯಾರ ಒಳಗ್ ಬರ್ತಿದ್ದಂಗ ಕಾಣ್ಬೇಕು ಅದು ಶೋಕೇಸ್. ನಂದು ನಿಮ್ದು ಒಂದೆರಡು ಫೋಟೋ ಅದಲ್ಲ, ಅವು ನನ್ನ ಮಗನ ಫೋಟೋ, ಆಮೇಲೆ ಅಂತಿಂತ ಸಣ್ಣ ಪುಟ್ಟ ಆನಿ, ಗುಬ್ಬಿ, ಕೋಳಿ, ನಾಯಿ, ನರಿ ಅಂತ ಇರ್ತಾವಲ್ಲ ಮನ್ಯಾಗ, ಅವೆಲ್ಲ ಗೊಂಬಿ ಪಂಬಿ ಇಡಾಕ ಮಾಡಾಕ ಚಂದ ಕಾಣ್ತತಿ. ಹ್ಞೂ ಮರ, ಸುಮ್ಮನೆ ಒಟ್ಟಿನ ಮನಿನ ಕಟ್ಟಕ್ಕೆ ಚಾಲು ಮಾಡಿಲ್ಲ, ಆಮೇಲೆ ನೋಡು ಉಳ್ಕಿದ್ದು ಅವು ಡೆಕೋರೇಷನ್ ಎಲ್ಲ ಮಾಡುದು. ಆತ ತಗೋರಿ, ನಾ ಮಾತಾಡಿದ್ರೆ ನಿಮ್ಗೆ ಸೇರುದಿಲ್ಲ. ಮಾನ್ಸ ನೋಡಲ್ಲಿ, ಹಾಲಿಂದ ಕಲಿ ಹಂಗ ಉಳ್ದೈತಿ. ಸ್ವಲ್ಪ ಸ್ವಚ್ಛ ತಿಕ್ಕದ್ರ ಬಾಂಡೆನ. ಏನ ಹೊಲ್ಸಾಟ ಅದ್ರಾಗ ಬಿಡ್ತಿಕ್ತಿರೇನ ಬಾಂಡೆ ನೀವು? ತಿಕ್ಕ ತಂತಿ ಹಚ್ಚದಕ್ಕ. ಹ್ಞೂ ರೀ ತೀರ ತಿಕ್ಕಾತೀನ್ರಿ, ನೀವು ಪುರ್ಸತ್ ಮಾಡವಲ್ರಿ. ಒಟ್ಟು ತಿಕ್ಕಾತ್ರು ಬೈಯಾತಿರಿ ಅಂದ್ರೆ ನಿನ್ ಕಣ್ಣಿಗೆ ನಾ ಏನು ಹೆಂಗ್ ಕಾಂತಾನಿ? ತಿಕ್ಕಾತ್ರು ಬೈಯಾಕ ನನ್ಗೇನು ತಲೆ ಕೆಟ್ಟತನ? ನೋಡಲ್ಲದೆ ಹಾಲಿಂದ ನೋಡುದು ಹಂಗ ಇಡ್ಬಿಡ, ವಾಸನೆ ಬರ್ತಾವು. ಅತ್ತೀರ ತಿಕ್ಕಾತೀನಿ ತಡ್ರಿ. ಒಟ್ಟು ಯವ್ವಾ ಬಾಂಡೆ ತಿಕ್ಕಾತ ಬಿಡ್ವೆ. ಇವ ಬಾಡೆ ಏನ್ ಹುಟ್ಟೈತನ ನನ್ನ ಹೊಟ್ಯಾಗ. ಒಂದು ಮಾತು ಬೈಯಂಗಿಲ್ಲ ನೋಡಿ, ಹಿಂತಿ ಬಂದ ಬಿಡ್ತಾನ ಓಡಿ. ಬಾ ಕತ್ಲಾಕತ್ತಪ್ಪ, ನಿಮ್ಮ ಅನ್ಸನ್ ಕರ್ಕೊಂಡು ಹಂಗಾರ ಬಾ, ನಾನು ಈಕಿನ ಕರ್ಕೊಂಡು ಹೋಗಿರ್ತೀನಿ ಮುಂದೆ. ಆತಪ್ಪ ಹಂಗಾರ. ತಡ್ರಿ ಅರ್ಧಕ್ಕೆ ಬಿಟ್ಟೆ ಹೋಗ್ಬೇಕನಕಿ ತಿಕ್ಕಾತಾಳ ಪೂರ ಮಾಡ್ಲಿ. ಇಲ್ಲ ಹೇಳ್ರಿ, ನಾ ಏನು ಅರ್ಧಕ್ಕೆ ಬಿಡುದಿಲ್ಲ. ಬೇಡ ಹೆಂಗಾರ ತಿಕ್ಕುದು ಬೇಡ, ಮುಂದಿನ ನೋಡಾತೇನೆ ಚೊಚ್ಚ ತಿಕ್ಕು. ಹಾಗೆ ಹೋದ್ರಿ ಇನ್ನೆರಡು ಉಳ್ದು. ಅಲ್ಲಿ ಒಳಗೆ ಇನ್ನೊಂದು ನಾಲ್ಕು ಏನೇನ ಇದ್ದಂಗಿದ್ದು, ವಾಟೆ ಡಬ್ರಿ ಪಬ್ರಿ ಇದ್ದಂಗಿದ್ವು ತೊಗೊಂಬರ್ತೇನೆ ತಡಿ. ಒಂದ ದಿನ ಅಷ್ಟು ಬಾಂಡೆ ತಿಕ್ಕಿಟ್ಟು ಎಲ್ಲರೂ ದೇಶಾಂತರ ಹೊಂಟಿಯೇನ? ಮತ್ತೆ ತಿಕ್ಕೊಳಕ್ ಬರ್ತೈತಿ, ಸ್ವಲ್ಪ ಸುಮ್ಮನೆ ಇರೋ ಮರ ಆತಾಗ. ಅಯ್ಯೇ ಆತ್ ತಗೋರಿ. ಮನಸ ಬಾಂಡೆದ್ವಾ? ಅದು ರೀ. ಕೈ ತಕೊಂಬಿಡಂಗಾರ ಹೇಳು. ಒಳಗಿಟ್ಬಿಡ್ತೇನೆ ತಡ್ರಿ. ಬೇಡ ಇಲ್ಲೇ ಬಾಗಲಾಗಿಡು. ಒಟ್ಟತನ ಗಾಳಿ ಆಡಿಂದ ನಾನು ಒಳಗೆ ಹೋಯ್ತೀನಿ. ಆತ್ರಿ. ನಾಳಿಂದ ಒಟ್ಟು ದೌಡೆದ್ದು ಒಟ್ಟು ನಾಷ್ಟಾ ಊಟದ್ದು ಬಗ್ಗೆ ತಲೆ ಕೆಡಿಸ್ಕೊ. ಹ್ಞೂ ರೀ ಅತ್ತಿ. ಯಪ್ಪ ನಾಂಗಾರ ಆಕಿನ ಕರ್ಕೊಂಡು ಮುಂದೆ ಹೋಗಿರ್ತೀನಿ, ಬರ್ತೀರಾ? ಅಲ್ಲೇ ಮನೆ ಕಡೆ ನಿಂತಿರ್ತೇನೆ. ಅಲ್ಲ ಆತ, ನಿಮ್ಮ ಮಾವಗ ಒಂಚೂರು ಹೇಳ್ಬಾರ್ದನ ನೀನಾರ? ಒಟ್ಟು ಅಲ್ಲೇ ಇರ್ತಾನ 3 ಹೊತ್ತು, ಅಲ್ಲೇ ಇದ್ರಿಗೆ ಮನಿ ಐತಿ ಬೇಕಾದಂಗ. ಒಟ್ಟು ಮನಿ ಕಡೆ ನೋಡ್ಕೊಂತ ಮಾಡ್ಕೊಂತ ಹೋಗ್ಕೊಂತ ಬರ್ಕೊಂತ ಇರಬಾರ್ದನ? ಒಟ್ಟು ನಾವಿಲ್ಲಿ ಹೊಲ್ದಾಗಿದ್ದವ್ರ ಮನಿ ಕಡೆ ಬಂದು ನೋಡ್ಬೇಕನ? ತೀರಾ ಇಷ್ಟು ನಮ್ನಿ ಹಗೆ ಸಾಧಿಸೋದು ಚಲೋ ಅಲ್ಲ ಮನುಷ್ಯ. ಅತ್ತೀರ ಹೋಗಿರ್ತಾರ್ರಿ ಅಪ್ಪಾರ, ನಾನು ನೋಡಿನಿ. ನಿನ್ಯಾರ ಹೋಗಿ ಬಂದಾರ, ಮತ್ತು ಮನೇನು ಹೋಗಿದ್ರಂತ. ಅವರು ಹೋಗಿರ್ತಾರ್ರಿ. ನೀವ ಸ್ವಲ್ಪ ಏನಾರ ಅಂತೀರಂತೇಳಿ ಸ್ವಲ್ಪ ಬರಾಕಿನ್ ಮುಂದೆ ಮಾಡ್ಕೋತಾರ್ರಿ. ಅದು ಬಿಟ್ರೆ ಅಪ್ಪಾರ ಹೋಗಿರ್ತಾರ್ರಿ. ಅಂದ್ರೆ ನಾ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೇನೆ ನಿಮ್ಮ ಅಪ್ಪನ ಕೂಟ. ಹಂಗಲ್ ಬೇ ಹೋಗಿರ್ತಾರ, ಮಾವಾರ ಹೋಗಿರ್ತಾರ. ನಾ ಹೇಳ್ತೇನೆ ನಿನ್ನೆ. ಹೇಳ ದೇವ ಹಂಗಾರ ನಾ ಆಕಿನ ಕರ್ಕೊಂಡು ಮಾನ್ಸನ್ ಕರ್ಕೊಂಡು ಅಲ್ಲಿ ನಮ್ಮ ಮನೆ ಕಡೆ ಹೋಗಿರ್ತೀನಿ. ಏನು ನೀವು ಬಂದ್ಬಿಡ್ರಿ ಇಬ್ರು. ಅಯ್ಯಯ್ಯಯ್ಯ, ಹರೇದಕ್ಕಿ ಬೇಕಾದಂಗ ನಡ್ಕೊಂತ ಬರ್ತಾಳ. ಮಾನ್ಸಾನ್ ಕರ್ಕೊಂಡು ಹೋಗೋಣಂತ. ಒಟ್ಟು ಹೆಂಡತಿ ಕರ್ಕೊಂಡು ಅಡ್ಯಾಡೋದ್ರಾಗ ಇರು ನೀನು. ನಾನ್ ಮತ್ತೆ ಊರ್ ಮಠ ಇಲ್ಲಿ ಹೊಲ್ದಿಂತ್ರ ನಡ್ಕೊಂತ ಬರ್ಲೇನೆ? ಮತ್ತೆಲ್ಲಿ ಬರ್ರಿಪ್ಪ, ನಡಿ ನಾನ ಕುಂದಿರ್ತೇನೆ ನಿನ್ ಹಿಂದ. ಹೋಗು ನಡಿ. ಆಕೆ ಬರ್ತಾಳ ಅವ್ರ ಮಾವನ ಕೂಟ ನಡ್ಕೊಂತ. ರೀ ನೀವು ಹಂಗಾರ ಅತ್ತಿಯರ್ನ ಕರ್ಕೊಂಡ್ರಿ, ನಾ ಮಾವ ನಾನು ಬರ್ತೀವಿ. ಆಯ್ತು ಬಾವೇ ಮಾವ್ರ ಹೋಗುನ್ರಿ. ನಡಿವಾ. ಹೇಳೋದು ಹೇಳ್ತಾಳ, ಮಾಡಿಸೋದು ಮಾಡಿಸ್ತಾಳ ಕೆಲಸನ. ಸಮಾಧಾನ ಮಾತಾಡಂಗಿಲ್ಲ ನೋಡ ಹೆಣ್ಮಗಳು. ಹೋಲ್ ಬಿಡ್ರಿ ಮಾವ್ರ, ಅವ್ರದ್ದು ಸ್ವಭಾವ ಇರೋದು ಹಂಗೈತಿ. ಏನು ಮಾಡಕತ್ತಿ ಅಂದಂಗೆ ಏನವಾ ನಿನ್ ಸೊಸಿನ ಬಂದಿಲ್ಲನ? ಇಲ್ರಿ ಅತ್ತಿಯರ ಬಂದಿಲ್ರಿ ಇನ್ನು. ಅಂದ್ರೆ ದವಾಖಾನಿಗೆ ಹೋಗ್ಯಾರಲ್ರಿ, ಅಲ್ಲಿ ಮಂದಿ ಏನ್ರ ಪಾಳೆ ಗಿಳೆ ಭಾಳ ಇರ್ಬೇಕ್ರಿ. ಏನ್ ಬಿಡ ಯವ್ವ, ಇವೇನು ತಿಂಗಳದಾಗ 4 ಸಲ ದವಾಖಾನಿ. ಯವ್ವ ನಮಗೊಂದು ದವಾಖಾನಿ ಮೆಟ್ಲತ್ ಗೊತ್ತಿಲ್ಲ ನೋಡುವ. ಅಲ್ರಿ ಅತ್ತಿಯರ, ನಿಮ್ ಕಾಲ್ದಂಗೆ ಈ ಕಾಲ ಆಕತ್ತೇನ್ರಿ? ಅವಾಗ ಎಲ್ರಿ 10 12 ಹೊಡಿತಿದ್ರು. ಕಮಕ್ ಕಿಮಕ್ ಅಂತಿದ್ದಿಲ್ಲ, ನಡ ಬಗತಿದ್ದಿಲ್ಲ, ಹೆಂಗ ಇರ್ತಿದ್ರು ಮನುಷ್ಯ. ಅವಾಗಿನ ಕೂಳು ಹಂಗ ತಾಕತ್ತ ಇತ್ತು, ಮತ್ತೆ ಅವಾಗಿನ ಮನುಷ್ಯರು ಹಂಗ ಇದ್ರಿ. ಈಗೆಲ್ಲ ಕೂಳ್ನಾಗೂ ತಾಕತ್ತಿಲ್ಲ, ಮನುಷ್ಯರ್ದಾಗೂ ತಾಕತ್ತಿಲ್ಲ. ಒಂದ್ ಹಡಿಕ್ಲೆ ನಡ ಬಕ್ಕೊಂಡು ಅಡ್ಡಾಡ್ತಾವು. ಈಗಿಂದಕ್ಕೆ ಅವಾಗಿಂದಕ್ಕೂ ಹೋಲಿಕೆ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ರೀ ಅತ್ತಿಯರ. ನೀವು ಆಗಿಂದಕ್ಕೆ ಈಗಿಂದಕ್ಕೆ ಹೋಲಿಕೆ ಮಾಡಕ ಹೋಗ್ಬೇಡ್ರಿ. ಅವಾಗ ಹಡದ್ರಂದ್ರ ಬಾಂಟ್ಯಾರ ಎಷ್ಟು ಚಂದ ಆರೈಕೆ ಮಾಡ್ಕೊಂತಿದ್ರು. ಮನ್ಯಾನವ್ರು ಅಷ್ಟ ಆತ. ಕಾಸುದೇನು, ಅವಕ್ಕ ಮೈ ಕೈ ಬಿಸಿನೀರು ಕೊಡೋದೇನು, ದರ್ವೊಂದು ಅವರಿಗೆ ಬೆಂಕಿ ಆಗಿದ್ದು ಮಾಡೋದು, ಊಟದಿಂದ ಹಿಡಿದು ಪ್ರತಿಯೊಂದು ಅವ್ರು ಇರೋದು, ಮಕ್ಕಳೋದು, ಕುಂದ್ರುದು, ಕೊಬ್ಬರಿ ಖಾರ ಅಂತ ಇಂಥದ್ದು ಕಸುವಿನ ಐಟಮ್ ತಿನಿಸ್ ಹಂಗಿಟ್ಟಿರ್ತಿದ್ರು. ಮತ್ತೆ ಒಂದು ಚೀ ಅನ್ನೋದ್ರೊಳಗೆ ಇನ್ನೊಂದು ಪಿ ಅಂದಿರ್ತಿತ್ತು. ಗೊತ್ತೇನ್ರಿ ಅತ್ತಿಯಾರ? 1 ವರ್ಷದಾಗುತ್ತಲೇ ಮತ್ತೊಂದು ಹಡ್ದ ಬಿಟ್ಟಿರ್ತಿದ್ರಿ ನೀವು. ತಡಕಿಲ್ದ ಏನು ಹೊಟ್ಟಿಲಾರ ನಿಂತಿರ್ತಿದ್ರಿ. ಹೌದಿಲ್ರಿ ಅತ್ತಿಯಾರ? ಅಲ್ರಿ ಅತ್ತಿಯಾರ, ನಮ್ಮ ಊಗ ಎಷ್ಟು ಮಂದಿರಿ? 13 ಮಂದಿ ಮಕ್ಕಳು. ನಾನು ಎಷ್ಟನೇದಕ್ಕೆ ಅಂದ್ರೆ, ನಾನು ಹೆಣ್ಮಕ್ಳದಾಗ ನಾನು 4ನೇದಕ್ಕೆನ ಅದೇನ್ರಿ. ನಾನು 1ನೇದಕ್ಕೆ ನಮ್ಮ ಅಕ್ರಿ ಶಾರಕ್ಕ, ಮತ್ತು ಕಿಲ್ಲಿಗ. ಇನ್ನೊಬೇಕಿ ನಮ್ಮ ಗೋರವ್ವ, ಇನ್ನೊಬೇಕಿ ಗಂಗವ್ವ, ಆಮ್ಯಾಗ ನಾನು, ನಮ್ಮ ರಾಚಮ್ಮ, ಇಷ್ಟು ಮಂದಿ ದೇವಿ. ಇನ್ನೊಬೇಕಿ ಯಾರವ ನೀಲವ್ವ. ಇಷ್ಟು ಮಂದಿರಿ. ಮತ್ತು ಗಂಡು ಮಕ್ಳದಾಗ ಅಂದ್ರೆ ನಮ್ಮ ಶಂಕರಯ್ಯ ಅದಾನ, ಗುರುವಯ್ಯ ಅದಾನ, ಶಿವಲಿಂಗಯ್ಯ ಅದಾನ. ಮತ್ತು ಉಳ್ಕದ 3 ಮಂದಿ ಅವಾಗ ಸಣ್ಣ ವಯಸ್ಸಿನಾಗ ಜ್ವರ ಪರ ಬಂದು ಅವಾಗ ತೀರ್ಕೊಂಡವ್ರಿ ಹುಡುಗರು. 10-12 ವರ್ಷದ್ದು ಹಾಗೆ ತೀರ್ಕೊಂಡಾವಂತ. ಮತ್ತೆ ಕೈಗೆ ಬಂದಾರಿ ಅತ್ತಿಯರ. ಅವಾಗೆಲ್ಲ ಹುಟ್ಟುದು ಹಂಗ ಹುಡ್ತಿದ್ವು, ಮತ್ತು ಸಾಯ್ದು ಹಂಗ ಸಾಯ್ತಿದ್ವು ರೀ. ಎಲ್ಲಿ ಈಗಿನಷ್ಟು ದವಾಖಾನಿ ಪವಾಖಾನಿ ಎಲ್ಲ ಫೆಸಿಲಿಟಿ ಇದ್ದಿಲ್ಲಲ್ರಿ. ಊರಿಂದ ಊರಿಗೆ ತೊಗೊಂಡು ಹೋಗ್ಬೇಕು. ಊರಿಂದ ಏನಿದ್ರು ಹುಬ್ಬಳ್ಳಿಗೆ KMCಗೆ ಬರ್ಬೇಕು ಕೆಟ್ಟತ್ತಿದ್ರು. ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಇದಾಗಿರ್ತಿದ್ವು. ಹಂಗಾಗಿ ನಮ್ಮವು ಎಷ್ಟು ವಯಸ್ಸಾಗೈತಿ ನೋಡ್ತಿರಲಿಲ್ಲ, ಭಾಳ ವಯಸ್ಸಾಗೈತ್ರಿ. ಅಂದಂಗೆ ಕೇಳ್ಬೇಕಂದು ನೋಡ ನಾನು. ನಿಮ್ಮ ಅವ್ನ ಒಂದು 4 ದಿನ ಕರ್ಕೊಂಡಾರ ಬಾ ಹೋಗ್ಲಿ ಪಾಪ ಇರುವಳ್ಳಾಕ.
ಇಲ್ರಿ ಅತ್ತಿಯರ ಆಕಿ ಎಲ್ಲಿ ಬರುದಿಲ್ರಿ ಈಕಿ ವಯಸ್ಸಾಗಿಂದ ಅಲ್ಲೇ ಮನ್ಯಾಗ ಇರ್ತಾಳ್ರಿ ಜಾಸ್ತಿ ಅವ ಎಲ್ಲ ನಮ್ಮ ಹಣ್ಣುಗಳದು ಅಲ್ಲೇ ಅದಾರಲ್ರಿ ಹಂಗಾಗಿ ಅಲ್ಲೇ ಇರ್ತಾಳ್ರಿ ಈಕಿ ಬರುದಿಲ್ರಿ ಭಾಳ ಕಡಿಮೆ ರೀ ಈಕಿ. ಹಂಗಂದ್ರೆ ಹೆಂಗವಾ ಮಕ್ಳ ಮನೆ ಅಡ್ಡಾಡ್ಲಿಕ್ಕಂದ್ರ ತೀರ ಸಾಯಿ ವಯಸ್ಸಿಕ್ಕರ. ಹ್ಞೂ ರೀ ಅತ್ತಿಯರ ನಾನು ಹಂಗ ಮಾಡೇನಿ ಭಾಳ ದಿನ ಆತು ನಮ್ಮವ್ವ ಬಂದೇ ಇಲ್ಲಿ ತಡಿ ಕರಿಬೇಕಂತೇಳಿ ಮಾಡೇನ್ರಿ ಕರ್ಕೊಂಡೇ ಬರ್ತೇನೆ. ಮರಿ ಮೊಮ್ಮಗನ ಕಾಣಕತ್ತಾಳ ನಮ್ಮವ್ವ ತೀರ ಇಂಥ ಟೈಮ್ನಾಗ ನಮ್ಮವ್ವನ್ ಬಿಟ್ಟು ಹೆಂಗ್ರಿ ಅದಕ್ಕೆ ಈಗ ಎಲ್ಲರಿ ಅತ್ತಿಯರ ಈಗ ಎಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋದು ಆತ್ರಿ ಆದ್ರೆ ಅವು ಇರೋ ಮಟ್ಟ ಅಷ್ಟ ನೋಡ್ರಿ ಈಗೆಲ್ಲ ಅವು ನಾಳೆ ಸತ್ಲಂದ್ರ ನಾವು ಹೋಗಂಗಿಲ್ಲ ಅವರು ಬರಂಗಿಲ್ಲ ಭಾಳ ಕಡಿಮೆ ಆಗ್ಬಿಡ್ತೈತ್ರಿ. ಒಂದು ತಲೆ ಮರಿ ಆತಂದ್ರ 10 ತಲೆ ಮರಿ ಆಕಾವ್ ನೋಡ್ರಿ ಅತ್ತಿಯರ. ಬ್ಯಾಸರ ಮಾಡ್ಕೋಬೇಡ ಕರೆ ನಿಮ್ಮ ಅವ್ನ ಕರಿ ಏನ ಒಂದಿನ ಹೋಗಿ ಕರ್ಕೊಂಬಂದ್ಬಿಡಿ ಬೇಕಾರ. ಸರಿ ರೀ.